ಕೊಟ್ಟಿದ್ದಾರೆ. ಹೆಂಗಿದೆ ಎಲೆಕ್ಷನ್ ಈ ಸಲ? ಯಾರು ಗೆಲ್ತಾರೆ ಈ ಸಲ? ಏನ್ರಿ ಎರಡು ಹಂಗಾದಾಗ ಹೇಳಕ್ಕೆ ಬರೋಲ್ಲ. ಏನೋ ಒಂದು ಸ್ವಲ್ಪ ಬಿ ಜೆ ಪಿ ಮೋಹನ್ರಮ್ಮ ಕಾಂಗ್ರೆಸ್ಸಿಗೆ ಶಂಕರಪ್ಪರ ಇದು ಮಾಡಿದ್ರು. ಒಂದು ಮನೆಗೆ 3 ಟಿಕೆಟ್ ಕೊಡೋದಲ್ಲ, ಬೇರೆ ಕೊಡ್ಬೇಕಾಯ್ತು, ಕೊಡಲಿಲ್ಲ. ಅರ್ಜುನ್ ಚಾರ್ಜ್ ಮೊಮ್ಮಗ ತಗೊಂಡು ಹೇಳಕ್ಕೆ ಬರೋದಿಲ್ಲ. ಒಂದು ಪಕ್ಷ ಬಿ ಜೆ ಪಿ ಬರ್ಬೋದು. ಬಿ ಜೆ ಪಿ ಶ್ರೀನಿವಾಸ್ ಒಳ್ಳೆ ಕ್ಯಾಂಡಿಡೇಟ್ ಅಂದ್ರೆ? ಒಳ್ಳೆ ಕ್ಯಾಂಡಿಡೇಟ್, ಒಳ್ಳೆ ಕ್ಯಾಂಡಿಡೇಟ್. ನೀವೇನಂತೀರಿ? ಹೆಂಗಿದೆ ಎಲೆಕ್ಷನ್ ಈ ಸರ್ತಿ? ಚೆನ್ನಾಗೈತ್ರಿ. ಯಾರು ಬರುತ್ತೆ? ಬಿಜೆಪಿ ಬರುತ್ತೆ. ಅದೇ ಇಷ್ಟು ವರ್ಷ ಶಾಮನೂರ್ ಅವ್ರು ಗೆದ್ದಿದ್ರು, ಈ ಬಾರಿ ಬದಲಾವಣೆ ಆಗುತ್ತೆ ಅಂತೀರಿ? ಬದಲಾವಣೆ ಆಗುತ್ತೆ ಸರ್. ಯಾವ ಕಾರಣಕ್ಕಾಗಿ? ಯಾವ ಕಾರಣಕ್ಕೆ ಅಂದ್ರೆ ತಿರ್ಗಾ ಮುರ್ಗಾ ಬರೀ ಅವರೇ ಅಂದ್ರೆ ಇನ್ನಿದ್ದಾರೆ ಏನು ಮಾಡ್ಬೇಕು ಪಾಪ ಅವ್ರು. ಒಂದೇ ಮನೆಯವ್ರಿಗೆ? ಮನೆ ಒಂದೇ ಮನೆಯವ್ರಿ ಎಲ್ಲರೂ ನಾವೇ ತಿರ್ಗಾ ಮುರ್ಗಾ ಅಂದ್ರೆ ಯಾರು ಕೇಳ್ತಾರೆ? ಜನ ಚೇಂಜ್ ಆಗಿದ್ದಾರೆ. ಈಗ ಎಲ್ಲಿದೆ ಶಾವಂತ ಹುಡುಗ 24 ವರ್ಷ ಅವನಿಗೆ, ಅವನೇ ರಾಜಕೀಯ ಕೊಟ್ಟದಲ್ಲ. ಹೌದಾ? ಹಂಗಾಗಿ ಹೇಳಕ್ಕೆ ಬರೋಲ್ಲ ಯಾವ ಟೈಮ್ ಯಾರು ಬರ್ತಾರೋ. ಅವು ಮುಂದೆ ಅಂದ್ರೆ ಫಲಿತಾಂಶ ಅಂದರೆ ಎಣಿಕೆ ಆದಮೇಲೆ ಅವಾಗ ಗೊತ್ತಾಗುತ್ತೆ ಅಂತ. ಎಷ್ಟು ಮಟ್ಟಿಗೆ ಸರ್ಕಾರ ಕೆಲಸ ಎಷ್ಟು ಮಟ್ಟಿಗೆ ನಡೀತಿದೆ, ಹೆಂಗೆ ನಡೀತಿದೆ? ಏನು ಬಿಡ್ರಿ, ಏನು ಸರ್ಕಾರ ಬಂದು ಏನಿಟ್ರಿ ರೋಡ್ ಪಾಡದ್ದು ಕೇಳ್ತಾರೆ, ಮತ್ತು ಅದಕ್ಕೆ ಮತ್ತೆ ನೀವು ಮಾಡ್ತಾರೆ. ಆ ರೋಡ್ ಚೆನ್ನಾಗಿತ್ತಪ್ಪ, ರೋಡ್ ಕೆಡಿ ಇದು ಮಾಡಿದ್ರು ರೋಡ್. ಈ ಕಟ್ರೆ ಮಾಡಿದ್ರೆ ಚೆನ್ನಾಗಿದ್ದ ರೋಡಲ್ಲೇ ಕೆಡ್ತಾರೆ, ಕಿರ್ಚಿನ ಮಾಡಿದ್ರು. ಅದು ಹಿಂಗೆ ಈ ಥರ ಏನು ಸರ್ಕಾರ ಈ ಕಾಣ್ರಿ ಗ್ಯಾರಂಟಿ ಯಾಕೆ ಕೊಡ್ಬೇಕು? ಈಗ ಅಂಗವಿಕಲರಿಗೆ, ಈಗ ವಯಸ್ಸಾದವರಿಗೆ ಫ್ರೀ ಟಿಕೆಟ್ ಕೊಡಲಿ. ಅವ್ರಿಗೆ ಫ್ರೀ ಟಿಕೆಟ್ ಅಂದರೆ ಮಾಡಿದ್ರೆ ಅವ್ರಿಗೆ ಕೊಡ್ಬೇಕು. ಹೆಣ್ಮಕ್ಳಿಗೆ ಫ್ರೀ ಟಿಕೆಟ್ ಮಾಡಬೇಕು. ಅದರಿಂದ ಈ ಒಪ್ಪೋದಿಲ್ಲ. 2,000 ರೂಪಾಯಿ 2,000 ರೂಪಾಯಿ ಅಂದರೆ ಒಂದು ತಿಂಗಳು ಈ ತಿಂಗಳಿಗೆ ಬಂದರೆ ಈ ಗೃಹಲಕ್ಷ್ಮಿ ಈಗ ಒಂದು 2 ತಿಂಗಳು ಆಯ್ತು, ಮತ್ತೆ ಆಗಿನ ಮೇಲೆ ಮತ್ತೆ ಅದೇ ಏನಂತೀರಿ? ಸಿದ್ದರಾಮಯ್ಯ ಕೊಡೋದಾನ 2,000 ರೂಪಾಯಿನ ನಮ್ಮ ಗಂಟೆ ಅಲ್ಲ, ನಾವು ತೆರಿಗೆ ಕೊಟ್ಟಿರವ ಅಲ್ಲ ದುಡ್ಡವು. ಬೇರೆ ಯಾರು ಅವ್ರ ಮನೆಯಿಂದ ಕೊಟ್ಟಿದಾರ ಗಂಟ. ಇದು ಅನ್ಯಾಯವಾಗಿ ದುಡ್ಕೊಂಡು ತಿನ್ನೋರಿಗೆ ಕುಂತ್ಕೊಂಡು ತಿನ್ನಂತ ಮಾಡ್ದಂಗೆ ಇವೆಲ್ಲ. ಈ ಗ್ಯಾರಂಟಿ ಯಾರಿಗೆ ಬೇಕಾಯ್ತು? ಅದನ್ನೇ ನೀವು ರೈತರಿಗೆ ಒಳ್ಳೇದು ಕೆಟ್ಟದ್ದು ಮಾಡಿದರೆ, ಸಾಲ ಮನ್ನಾ ಮಾಡಿದರೆ ರೈತ ಖುಷಿಯಾಗಿ ಕುಣಿತಿದ್ದ. ಹೆಂಗಸ್ರು ಕೊಡೋಂಥದ್ದು ಏನಿತ್ತು? ಇದು ತಪ್ಪ ಸರಿ? ನೀವು ಮಾಧ್ಯಮದಾರ ಹೇಳ್ರಿ ನೋಡೋಣ. ಇದು ಗ್ಯಾರಂಟಿನ ಇದು ಮಾಡಿದ್ದು? ಗಂಡು ಮಕ್ಳು ಓಟ್ ಹಾಕಿಲ್ಲ, ಮತ್ತೆ ಹೆಣ್ಮಕ್ಳಿಗೆ ಕೊಟ್ಟಿದ್ದೀರಲ್ಲ, ಮತ್ತೆ ಗಂಡು ಮಕ್ಕಳು ಕೊಡ್ಬೇಕಿತ್ತು. ಗಂಡು ಮಕ್ಳಿಗೆ ಕೊಡ್ಬೇಕಾಯ್ತು. ರೈತರು ಸಾಲ ಮನ್ನಾ ಮಾಡೋಣ. ಹೆಣ್ಮಕ್ಳು ಒಬ್ಬರೇ ಸಹ್ಯ ಅವ್ರ ಓಟ್ ಹಾಕಿದ್ದ ಗೆಲ್ಸಿದ್ದಲ್ಲೇನು ಗಂಡು ಮಕ್ಳು. ಅದು 1 ತಿಂಗಳು ಕೊಟ್ರೆ 1 ತಿಂಗಳಲ್ಲ, ಅಲ್ಲ 1 ತಿಂಗಳು ಕೊಟ್ರೆ 1 ತಿಂಗಳಲ್ಲ, ಹಂಗೆ ಮಾಡ್ತಾರೆ. ನೀವೇನಂತೀರಿ? ಹೆಂಗಿದೆ ಈ ಸರ್ತಿ ಎಲೆಕ್ಷನ್ ಹಂಗಾದ್ರೆ? ಈ ಸರಿ ಟಫ್ ಇದಾವ್ರಿ, ಟಫ್ ಐತಿ. ಅದೇನು ಅಜ್ಜ ಸಮಾಜದ ವೀರಶೈವ ಸಮಾಜದ ಅಧ್ಯಕ್ಷ ಆಯಿತು. ಅದರಿಂದ ಪ್ರತಿಯೊಬ್ಬರು ಓಟ್ ಮಾಡ್ಕೊಂತ ಬಂದಿಲ್ಲ ಅಂತಂದಲ್ಲ. ಈ ಸಲ ಅದು ಚೇಂಜ್ ಆಗ್ಬೋದು ಅನ್ನೋ ಅನಿಸ್ತೈತೆ ನಮಗೂ. ಹೇಳೋಕ್ಕಾಗಲ್ಲ, ಬಿಸಿ ಐತಿ, ಇಬ್ಬರಿಗೂ ಐತಿ. ಮೊಮ್ಮಗ ಹೆಂಗೆ ಒಳ್ಳೆ ಕ್ಯಾಂಡಿಡೇಟ್ ಅನ್ಸುತ್ತಾ ಮೊಮ್ಮಗ, ಅಥವಾ ಯಾರು ನೋಡಿದ್ರು ಅವ್ರನ್ನ ಮೊಮ್ಮಗನ್ನ? ಈಗ ಹೊರಗೆ ಬಂದಿರೋದ್ರಿಂದ ಮೊಮ್ಮಗ ಅಂತ ಗೊತ್ತಾಗೈತಿ. ಯಾರು ನೋಡಿದ್ದಾರೆ? ಫಸ್ಟ್ ನೀವು ಮಾಧ್ಯಮದಾರ ನೋಡಿದ್ರ ಅವನ್ನ? ಹೇಳ್ರಿ ನೋಡೋಣ. ನೀವೇ ಮಾಧ್ಯಮದಾರ ಏನಾರ ಅವ್ರಿಗೆ ಇದನ್ನ ಹಿಡಿದಿದ್ದೆ ಎಂದಾರ? ಹಂಗೆ ಏನು ಈ ಪ್ರಚಾರಕ್ಕೆ ಬಂದಾಗ ಅದೃಷ್ಟ ಹಣೆ ಬರ ಯಾರು ಏನು ಹೇಳೋಕ್ಕಾಗಲ್ಲ. ಅದು ಶ್ರೀನಿವಾಸ ಅಂದರೆ ಅದು ತಪ್ಪು ಮಾಡಿದ್ದಾರೆ ಇವರು, ಬಿ ಜೆ ಪಿಯವರು. ಅವ್ನ ಕಾನ್ಸ್ಟಿಟ್ಯೂನ್ಸಿ ಎಲ್ಲಿ ಐತೆ ಅಲ್ಲಿ ಹೋಗಿ ನಿಂದ್ರಿಸ್ಬೇಕಾಯ್ತು. ಇಲ್ಲಿ ಜನರಲ್ಲಿ ತಂದು ಮಾಡಿರೋ ತಪ್ಪಿದು. ಇದು 100% ತಪ್ಪೇ ಅದು. ಅವ್ರ ಕ್ಯಾಟಗರಿ ಇದ್ದತ್ರ ಹೋಗಿ ನಿಂದ್ರೆ ಗೆದ್ದು ಬರ್ಬೇಕಾಯ್ತು. ಅದು ಪಕ್ಷದ ತೀರ್ಮಾನಕ್ಕೆ ಯಾರು ಏನು ಮಾಡೋಕ್ಕಾಗಲ್ಲ. ಈಗ ನಾನು ಹೇಳ್ಬೋದು, ಕಾಟಾಚಾರಕ್ಕೆ ಏನಾರು ಹೇಳ್ಬೋದು, ಹೌದಾ? ಇದು ತಪ್ಪೇ ಇದು ಮಾಡಿರೋದು ಅವರು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಈಗ ನಾವು ಹಳ್ಳಿಗಳ ಕಡೆಗೆ ಹೋಗೋಣ. ಅಲ್ಲಿ ಜನ ಈ ಬಾರಿಯ ಚುನಾವಣೆಯ ಬಗ್ಗೆ ಯಾವ ಸ್ವರೂಪದ ಅಭಿಪ್ರಾಯಗಳನ್ನು ಹೊಂದಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಹೆಂಗಿದೆ ಎಲೆಕ್ಷನ್? ಕಾಂಗ್ರೆಸ್ ಸಮರ್ಥ ಅವರೇ ಬರ್ಬೇಕು ಅಂತ ನಮ್ಮ ಅಭಿಪ್ರಾಯ. ಯಾಕೆ ಅಂದರೆ ಈಗೆಲ್ಲ ಸಿದ್ದರಾಮಯ್ಯರು ನಮಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ದಾವಣಗೆರೆ ಮಾತ್ರ ಅವರೇ ಬರ್ಬೇಕು. ಯಾವ ಥರದಲ್ಲಿ ಗ್ಯಾರಂಟಿ ಸ್ಕೀಮ್ಗಳು ಒಳ್ಳೇದಾಗತ್ತಾ? ಒಳ್ಳೇದು ಅನ್ಸುತ್ತೆ? ನಮಗೆಲ್ಲ ಒಳ್ಳೇದು ಅನ್ಸುತ್ತೆ.
2,000 ರೂಪಾಯಿ ಬಿಟ್ಟಿದ್ದಾರೆ. ಮತ್ತು ಎಲ್ಲ ಫ್ರೀ ಮಾಡಿಕೊಟ್ಟಿದ್ದಾರಲ್ಲ ಅವ್ರೇನೇ ವಿದ್ಯುತ್ ಅದಕ್ಕೆ ಫ್ರೀ ಆಗೈತಿ. ಆಮೇಲೆ ಇನ್ನೊಂದು ಅನ್ನಭಾಗ್ಯ ಅಂತ ಅದು ಬಂದೈತಿ. ಎಲ್ಲದ್ರಾಗೂ ಚೆನ್ನಾಗೈತೆ ರೀ ನಮಗೆ. ಈಗ ಬಿಜೆಪಿ ಎಷ್ಟು ಮಟ್ಟಿಗೆ ಕಡೆಯಿಂದ ನಮಗೇನು ಒಂದು ಅನುಕೂಲನೂ ಆಗೇ ಇಲ್ಲ ರೀ. ಯಾವುದ್ರಲ್ಲಿ ಏನು ಅಭಿಪ್ರಾಯನೂ ನಮಗೆ ಕಂಡು ಬಂದೇ ಇಲ್ಲ. ಹಾಗಾಗಿ ನಮ್ಮೂರಾಗ ಶಾಮನೂರು ಶಿವಶಂಕರಪ್ಪರೇ ನಮಗೆ ದಣಿಗಳು. ಹಾಗಾಗಿ ಸಮರ್ಥ ಅವರೇ ಬರಬೇಕು. ಶಾಮನೂರವರು ಇದ್ದಾಗ ಚೆನ್ನಾಗಿ ಕೆಲಸ ಮಾಡಿದಾರ್ರಿ. ಎಲ್ಲ ಚೆನ್ನಾಗಿ ಎಲ್ಲ ಎಷ್ಟೋ ಬಡ ಬಗ್ರಿಗಳಿಗೆ ಅವರು ಇದು ಏನದು ಹಾಸ್ಪಿಟ್ಲಿಗೆ ಕೆಲಸಗಳು ಕೊಟ್ಟಿದ್ದಾರೆ. ಅದು ಎಲ್ಲ ಕೆಲಸಗಳು ಆಶೀರ್ವಚನ ಮನೆಗಳಿದ್ದಾವೆ. ಎಲ್ಲ ನಾವು ಏನೇ ಕಷ್ಟ ಅಂತ ಹೋದ್ರೂ ಅವ್ರು ಸ್ವಲ್ಪ ಬರ್ತಾರೆ ನಮ್ಗೆ ಹೆಲ್ಪ್ ಹಾಕಾರ. ಯಾವ ಥರದಲ್ಲಿ ಈ ಬಾರಿ ಎಲೆಕ್ಷನ್ ನಡೆಯುತ್ತಿಲ್ಲ? ಏನ್ರಿ ಒಳ್ಳೆ ಕೆಲಸ ಮಾಡೋ ಅಂತಾರ ಬೇಕ್ರಿ ನಮಗೆ. ಯಾರು ಗೆದ್ರೇನ್ರಿ, ಯಾವ ಪಕ್ಷ ಗೆದ್ರೇನು, ಹೌದ್ರಾ? ಕೆಲಸ ಮಾಡೋ ಅಂತಾರ ಬೇಕಷ್ಟು. ಈಗ ಇರೋ ಇಬ್ಬರಲ್ಲಿ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಸಮರ್ಥ ಆಗ್ಬೋದಾ ಅಥವಾ ಈಗಿನ ಇವ್ರು ಯಾರು ಹೊಸಬ್ರು ಶ್ರೀನಿವಾಸ್ ದಾಸ್ಕರ್ ಅಂದ್ರೆ ಅಜ್ಜಾರೆಲ್ಲ ಮಾಡಿದ್ರು ಗೊತ್ತಿತ್ತು. ಈಗಿನ್ನು ಇವ್ರು ಹೊಸಬ್ರೆಲ್ಲ ಗೊತ್ತಿಲ್ಲ. ಈಗ ಗೆದ್ದು ಬಂದ್ಮೇಲೆ ನೋಡ್ಬೇಕು ಅವ್ರು ಏನೋ. ಏನಂತೀರಿ? ನಾವು BJP ರೀ. ನಾವು ನಾವು ಕಾಂಗ್ರೆಸ್ನವರಲ್ಲ. ನಾವು ಯಾವಾಗಲೂ BJPಗೆ ಹಾಕೋದು, BJPಗೆ ಓಟ್ ಹಾಕೋದು. ಯಾವ ಕಾರಣಕ್ಕಾಗಿ? ಇಲ್ಲ, ನಮಗೆ ಅವರು ಏನು ಮಾಡಲಿದ್ರು ಚಿಂತಿಲ್ಲ. ನಾವು BJP ನಮ್ಮ ಅಪ್ಪರ ಸಣ್ಣವರಿದ್ದಾಗಿಂದನೂ BJPಗೆ ಹಾಕ್ಯಾರ, ನಾವು ಅದಕ್ಕೆ ಹಾಕೋದು. ಬಿಜೆಪಿ ಫಸ್ಟಿಂದಾನು ಬಿಜೆಪಿ ಏನ್ರಿ. ಮತ್ತೆ ಅವರು ಒಳ್ಳೇದೇ ಯಾವ್ದು ಮಾಡಿದ್ರು ಒಳ್ಳೇದೇ ಮಾಡ್ಲಿ ಕೆಲ್ಸಗಳ್ನ. ಯುವಕರೆಲ್ಲ ಬಂದ್ರು ಬರ್ಲಿ, ಮಾಡ್ಲಿ ಕೆಲ್ಸಗಳು ಅಷ್ಟೇ. ಒಳ್ಳೆ ಅವ್ರ ಅಜ್ಜವ್ರು ಎಲ್ಲ ಮಾಡ್ಕೊಂಡು ಹೋದಂಗೆ ಕ್ಲೀನಾಗಿ ಮಾಡ್ಕೊಂಡು ಹೋದ್ರು. ಎಷ್ಟು ಮಟ್ಟಿಗೆ ಸಮರ್ಥಗಿಂತ ಶ್ರೀನಿವಾಸ್ ಹೆಂಗೆ ಒಳ್ಳೆ ಕ್ಯಾಂಡಿಡೇಟ್ ಅನ್ಸುತ್ತೆ ನಿಮ್ಗೆ? ಒಳ್ಳೇದು ಅನ್ನಿಸ್ತತಿ. ಇನ್ನು ಇವಾಗ ಹೊಸ ನಿಂತಾರ ಅವರು, ಒಳ್ಳೇದು ಅನ್ನಿಸ್ಬೋದು ನಮಗೆ. ಗೊತ್ತಿರ್ಬೋದು. ಕಷ್ಟದಿಂದ ಬಂದಾರ ಬಡವರು. ಅವ್ರನ್ನ ಮತ್ತೆ ಇದು ಮಾಡ್ಬೇಕು ಎಲ್ಲರೂ ಸೇರಿ. ಮತ್ತೆ ಪಾಪ ಏನಂತೀರಿ, ಹೆಂಗಿದೆ ಎಲೆಕ್ಷನ್? ಚೆನ್ನಾಗಿದೆ ಸರ್. ಎಲ್ಲ ಏನು ಮಾಡಬೇಕು ಅಷ್ಟೇ. ನಮಗೇನು ಕೆಲ್ಸಗಳು ಬೇಕೋ ಅದು ಒಂಥರ ಮಕ್ಳಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗ್ಬೇಕು. ಆ ಥರ ಮಾಡಿದ್ರೆ ಚೆನ್ನಾಗ್ರಿ. ಯಾರು ಈ ಸಲ ಯಾರು ಬರ್ಬೋದು ಇಲ್ಲಿ ಅಂತೇಳಿ ಅನ್ಸುತ್ತೆ? ಬರ್ಬೋದು ಅನ್ನಿಸ್ತದೆ. ನೋಡ್ಬೇಕು, ಹೊಸಬ್ರು ಬರ್ಲಿ ಅಂತ ನಮಗಿದೆ ಅನ್ಸಿಕೆ. ನೋಡೋಣ ಯಾರು ಬಂದ್ರು ಓಕೆ. ಬೇರೆಯವ್ರಿಗೂ ಸ್ವಲ್ಪ ಅವಕಾಶ ಕೊಡೋಣ. ಎಷ್ಟು ಮಟ್ಟಿಗೆ ಗ್ಯಾರಂಟಿ ಸಹಾಯ ಆಗಿದೆ? ಗ್ಯಾರಂಟಿ ಯೋಜನೆಗಳದ್ದು ಸಹಾಯ ಆಗ್ತಾ ಇದೆಯಾ ಇಲ್ವಾ? ಆಗ್ತಿದೆ ಸರ್. ಆದ್ರೂ ಅದೇನ್ ಬೇಡಿತ್ತೇನ ಸರ್, ಇದು ಎಲ್ಲ ಫ್ರೀಗಳು ಬೇಡಿತ್ತೇನ ಅನ್ಸುತ್ತೆ. ಏನ್ ಹಾಸ್ಪಿಟಲೈಸ್ ಆ ಥರ ಸ್ವಲ್ಪ ಕೊಟ್ಟಿದ್ರೆ ಹುಡುಗರಿಗೆ ಓದಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಥರ ಆ ಥರ ಆಗಿದ್ರೆ ಚೆನ್ನಾಗಿರ್ತಿತ್ತು. ಏನು ಹೊಸ್ದಾಗಿ ಗ್ರೂಪ್ನಾಗ ಹೆಣ್ಮಕ್ಳು ಇದು ಮಾಡ್ಕೊಂಬಿಟ್ರೆ ಈಗ ಕಷ್ಟ ಆಗ್ತೈತಿ. ಹೌದ್ರಿ, ಅದು ನಿಜಾನೇ. ಅದೀಗ ಹಿಂಗ್ ಕೊಡ್ತಿದಾರಲ್ಲ 1 to 2 ಹಂಗ್ ಹೋಗ್ತಾ ಇದೆ. ಆ ಥರ ಆಗ್ತೈತಿ. ಈ ಥರ ಬೇಡ, ಒಂದ್ ಸ್ವಲ್ಪ ಹೆಲ್ಪ್ ಆಗ್ಬೇಕು ಅಂತ ಹೇಳದ್ರಿ. ಒಂದ್ ಸ್ವಲ್ಪ ಓದೋರಿಗೆ ಆ ಥರ ಹೆಲ್ಪ್ ಮಾಡ್ಲಿ ಅಂತ. ಇಲ್ಲೇ ಕೆಲ್ಸಗಳು ಒಟ್ಟೆ ನಮ್ ಕಂಪ್ನಿ ಬೇಕ್ರಿ. ಬೆಂಗಳೂರಿಗೆ ಹೋಗೋ ಬದ್ಲಿ ಇಲ್ಲೇ ದಾವಣಗೆರೆಯಲ್ಲಿ ಒಂದು ಕಂಪ್ನಿ ಆದ್ರೆ ಆ ಥರ ಮಾಡ್ಕೊಳ್ಳಿ ಅಂತ ನಮ್ದು. ಸಿಗಂಗಿದ್ರೆ ಒಳ್ಳೇದು ಅಂತ. ಆ ಥರ ಯಾರು ಬಂದ್ರು ಆ ಥರ ಒಂಥರ ಯೋಜನೆಗಳು ಮಾಡಿದ್ರೆ ಚೆನ್ನಾಗಿ. ಹೆಂಗಿದೆ ಎಲೆಕ್ಷನ್? ಚೆನ್ನಾಗಿದೆ ಸರ್. ಯಾವ ಥರದಲ್ಲಿ ಎರಡು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಹೆಂಗೆ ಫೈಟ್ ಇದೆ? ಬಿಜೆಪಿ ಈಕ್ವಲ್ ಫೈಟ್ ಇದೆ ಸರ್. ಶ್ರೀನಿವಾಸ್ ದಾಸ್ ಕರಿಯಪ್ಪ ಹೆಂಗೆ ಒಳ್ಳೆ ಕ್ಯಾಂಡಿಡೇಟ್ ಅಥವಾ ಸಮರ್ಥ ಅವರು? ಒಳ್ಳೆ ಕ್ಯಾಂಡಿಡೇಟ್ ಇದ್ದಾರೆ ಸರ್. ಒಳ್ಳೆ ಸಮರ್ಥ ಶಾಮನೂರ್ ಅವರು ಒಳ್ಳೆ ಇದೇ ಫಸ್ಟ್ ಟೈಮ್ ಅಲ್ಲ, ಇನ್ನೇ ಅವ್ರು ನೋಡ್ಬೇಕು ಸರ್. ಅಜ್ಜನ ನಂತರ ಮೊಮ್ಮಗ ನಿಂತಿದ್ದಾರೆ. ಎಷ್ಟರ ಮಟ್ಟಿಗೆ ಮೊಮ್ಮಗನಿಗೆ ಅವಕಾಶ ಇದೆ ಅಂತ? ಕಾಂಗ್ರೆಸ್ಸಿಂದ ಭದ್ರಕೋಟೆ ಅಲ್ವಾ, ಹೀಗಾಗಿ ಅವ್ರಿಗೆ ಜಾಸ್ತಿ ಸಪೋರ್ಟ್ ಇದೆ. ನೀವೇಂತೀರಿ? ಚೆನ್ನಾಗಿದೆ ಸರ್. ಎಲೆಕ್ಷನ್ ಯಾರು ಹೆಚ್ಚು ಸ್ಟ್ರಾಂಗ್ ಇದ್ದಾರೆ?